ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಜೈಲರ್ ಕೇಳ್ತಾರೆ, ನಾವೆಲ್ಲ ಕಡೆ ಹುಡುಕಿದ್ವು ಆದರೆ ನೀನು ಎಲ್ಲೂ ಕಾಣಲೇ ಇಲ್ಲ. ನೀನು ಜೈಲಿಂದ ತಪ್ಪಿಸ್ಕೊಂಡು ಹೋಗೋಳಲ್ಲ ಅಂತ ಗೊತ್ತು, ಆದ್ರೂ ನಮಗೆ ಸ್ವಲ್ಪ ಭಯ ಆಯಿತು ಕಾವೇರಿ ಅಂತ ಜೈಲರ್ ಹೇಳಿದಾಗ, ಸರಿ ನೀನು ಯಾಕೆ ಕ್ಲಿನಿಕ್ಕಿಗೆ ಹೋಗಿದ್ದೆ ಅಂತ ಜೈಲರ್ ಕೇಳ್ತಾರೆ. ಇಲ್ಲ ಮೇಡಮ್, ನನಗೆ ಕೈಗೆ ಪೆಟ್ಟು ಮಾಡ್ಕೊಂಡಿದ್ದೆ, ಸ್ವಲ್ಪ ಜ್ವರ ಬಂದಂಗಿತ್ತು, ಹಾಗಾಗಿ ಕ್ಲಿನಿಕ್ಕಿಗೆ ಹೋಗಿದ್ದೆ. ಸರಿ ಆಯಿತು, ಎಲ್ಲರೂ ಇನ್ನು ಹೊರಡಿ. ನೀಲಂಗೂ ಹೇಳ್ತಾರೆ, ನೀನು ಇಲ್ಯಾಕೆ ನಿಂತ್ಕೊಂಡಿದ್ಯಾ, ನೀನು ಹೋಗು ಅಂತ ಜೈಲರು ಬೈದು ನೀಲನ್ನು ಕಳಿಸ್ತಾರೆ. ಇಲ್ಲಿ ಸತ್ಯ ಮತ್ತು ಸೀನು ಮಾತಾಡ್ತಿರ್ತಾರೆ. ಅವನಿಗೆ ಇವತ್ತೊಂದು ಗತಿ ಮಾಡ್ತೀನಿ, ಪದೇ ಪದೇ ಬಂದು ನನ್ನ ತಂಗಿ ಮಗಳ ಹತ್ರ ಮಾತಾಡ್ತಾ ಇದ್ದಾನೆ, ಅವನು ನಾನು ಸುಮ್ಮನೆ ಬಿಡಲ್ಲ ಅಂತ ಸತ್ಯ ಬಾಲನಿಗೆ ಬೈಯಕ್ಕೆಂತ ಹೊರಡೊತ್ತಿಗೆ ರಾಣಿ ಮಾಮ ಅಂತ ಕರೀತಾಳೆ. ಅಷ್ಟೊತ್ತಿಗೆ ಸತ್ಯ ಒಳಗೆ ಬಂದ್ಬಿಡ್ತಾನೆ. ರಾಣಿ ಹೇಳ್ತಾಳೆ, ಮಾಮ ನೀನು ಇವಾಗ ಬಂದ್ಯಾ, ಸರಿ ನಾವಿನ್ನು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾಳೆ. ಸತ್ಯ ಇದ್ದವನು, ಏನು ಹೇಳ್ತಿದ್ಯಾ ರಾಣಿ, ಈಗ ಹೋಗೋದಾ, ಬೇಡ ಡಾಕ್ಟ್ರು ಇನ್ನೂ ಏನೂ ಹೇಳಲಿಲ್ಲ. ಇಲ್ಲ ಮಾಮ, ನನಗೆ ಇಂಜೆಕ್ಷನ್ನು ಕೊಟ್ಟರು, ನಾನು ಸರಿಯಾದೆ, ಅದು ಅಲ್ಲದೆ ಹಣ್ಣು ಫ್ರೂಟ್ಸ್ ಎಲ್ಲ ನಾನು ತಿಂದಿದ್ದೀನಿ. ಬಾ ಮಾಮ ಇಲ್ಲಿಂದ ಹೋಗೋಣ, ಇಲ್ಲಾಂದರೆ ಸುಮ್ಮನೆ ಬಿಲ್ಲಾಗುತ್ತೆ, ನೀನೇ ತುಂಬ ಅಮೌಂಟ್ ಖರ್ಚಾಗುತ್ತೆ ಅಂತ ಹೇಳ್ತಾಳೆ ರಾಣಿ. ಅಯ್ಯೋ ಅದೆಲ್ಲ ನಿನ್ನ ಮಾವ ನೋಡ್ಕೊಳ್ತಾರೆ, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಈ ಕಡೆ ಮಣಿ ಅಂತೂ ವರ್ಧನ ನಾನು ಬಿಡಲ್ಲ, ಅವನನ್ನು ಸಾಯಿಸ್ತೀನಿ ಅಂತ ಚಾಕುನಿಟ್ಕೊಂಡು ಅವನ ಕುತ್ತಿಗೆ ಹತ್ರ ಹಿಡಿತಾ ಇರ್ತಾನೆ. ಈ ಕಡೆ ಬಾಲ, ಬೇಡ ಬೇಕಾದ್ರೆ ನಾವು ಕೂತ್ಕೊಂಡು ಮಾತಾಡೋಣ ಅಂತ ಬಾಲ ಎಷ್ಟು ಹೇಳಿದ್ರು, ನಿನಗೆ ಗೊತ್ತಿಲ್ಲ ಬಾಲ, ಇವನು ಎರಡು ಮುಖದವನು, ನೀನು ಅಂದ್ಕೊಂಡಷ್ಟು ಇವನು ಒಳ್ಳೆಯವನಲ್ಲ, ಇವನ ಬಗ್ಗೆ ಎಲ್ಲ ನನ್ನ ಹತ್ರ ಸಾಕ್ಷಿ ಉಂಟು, ಹಾಗಾಗಿ ಅವನು ನನ್ನನ್ನು ಕೂಡ ಹಾಕ್ಕೊಂಡಿದ್ದ, ನಿನಗೆ ಇವನ ಬಗ್ಗೆ ಗೊತ್ತಿಲ್ಲ, ನನ್ನ ತಂಗಿನ ಸಾಯಿಸಿದ್ದು ಇವನೇ ಗೊತ್ತಾ, ಅವನು ಹೇಗೆ ಇದೇ ಚಾಕಲ್ಲಿ ಚುಚ್ಚಿ ಸಾಯಿಸಿದ್ದಾನೆ ನಿನಗೆ ಗೊತ್ತುಂಟಾ, ಅದೆಲ್ಲ ಸಾಕ್ಷಿ ನನ್ನ ಹತ್ರ ಉಂಟು, ಹಾಗಾಗಿ ಅವನು ನನ್ನನ್ನು ಇಷ್ಟು ದಿನ ಆ ಕತ್ಲೆ ಕೋಣೆಯಲ್ಲಿ ಕಿಡ್ನಾಪ್ ಮಾಡಿ ಇಟ್ಟಿದ್ದ ಅಂತ ಹೇಳ್ತಾನೆ. ಆದರೆ ಈ ಕಡೆ ಬಾಲ ಮಾತ್ರ ಯಾವ ಕಾರಣಕ್ಕೂ ಆ ವಿಚಾರನ ನಂಬೋದೇ ಇಲ್ಲ, ಯಾಕಂದರೆ ವರ್ಧನ ಅಷ್ಟು ನಂಬಿರ್ತಾನೆ ಬಾಲ. ಇಲ್ಲ ಮಣಿ, ನೀನು ತಪ್ಪು ತಿಳ್ಕೊಂಡಿದ್ಯಾ, ಏನೇ ಇದ್ದರೂ ಮಾತಾಡೋಣ, ಯಾಕೆ ನೀನು ಈ ಥರ ಗಡಿಬಿಡಿ ಮಾಡ್ತೀಯಾ, ಚಾಕ್ನ ಫಸ್ಟು ತೆಗಿ ಅಂತ ಹೇಳ್ತಾನೆ. ಇಲ್ಲ ನಾನು ಇವನನ್ನು ಸುಮ್ಮನೆ ಬಿಡಲ್ಲ, ಇನ್ನೇನು ಸಾಯಿಸಬೇಕು ಅನ್ನೋಷ್ಟೊತ್ತಿಗೆ ಬಾಲ ಅಲ್ಲಿ ಬಂದ್ಬಿಟ್ಟು ವರ್ಧನ ಕಾಪಾಡ್ತಾನೆ. ಈ ಕಡೆ ಮಣಿ ಎಸ್ಕೇಪ್ ಆಗ್ತಾನೆ. ಅವನನ್ನು ಹಿಡಿ ಅಂತ ಈ ಕಡೆ ವರ್ಧ ಹೇಳಿದಾಗ, ಬೇಡ ಫಸ್ಟು ನಾವು ಡಾಕ್ಟ್ರ್ ಹತ್ರ ತೋರಿಸ್ಬೇಕು, ಡಾಕ್ಟ್ರೇ ಅಂತ ಈ ಕಡೆ ಕರಿತಾ ಇರ್ತಾಳೆ. ಇಲ್ಲಿ ಮನೇಲಿ ಸರಳನಮ್ಮ ಅಂತೂ, ಏನೇ ಇಷ್ಟೊತ್ತಾಯಿತು ಬಂದು, ಒಂದು ಕಾಫಿ ಯಾರು ಕೊಡೋದಲ್ವ ಅಂದಾಗ, ಸರಿ ಅಮ್ಮ ಕಾಫಿ ತಗೊಂಡು ಬರ್ತೀನಿ ಅಂತ ಕಾಫಿ ತಂದು ಕೊಡ್ತಾಳೆ. ಬರೀ ಕಾಫಿ ತಗೊಂಡು ಬಂದರೆ ಆಯಿತಾ, ತಿನ್ನೋಕ್ಕೆ ಏನಾದ್ರು ಚಕ್ಲಿ ನಿಪ್ಪಟ್ಟಿಲ್ಲ ಅಂದಾಗ, ಅಯ್ಯೋ ಚಕ್ಲಿ ನಿಪ್ಪಟ್ಟ, ಸರಿ ಆಯಿತು ತಗೊಂಬರ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಕಾಫಿ ಯಾಕೆ ಈ ಥರ ಉಂಟು, ಸ್ವಲ್ಪ ಶುಗರ್ ಜಾಸ್ತಿ ಹಾಕಿ ಚೆನ್ನಾಗಿ ಮಾಡ್ಕೊಂಬರ್ಬೇಕು ಅಮ್ಮ, ನಿನಗೆ ವಯಸ್ಸಾಗ್ತಾ ಉಂಟು, ಬರ್ತಾ ನೀನು ಸ್ವಲ್ಪ ಶುಗರ್ನೆಲ್ಲ ಕಮ್ಮಿ ಮಾಡಬೇಕಮ್ಮ, ಈ ಥರ ತಿಂದರೆ ಏನು, ಅಯ್ಯೋ ನಾವೇನು ನಿಮ್ಮ ಥರ ಅಲ್ಲ ಕಣೆ, ನಾವು ತುಂಬ ಶಕ್ತಿ ಇದ್ದೀವಿ, ನೀವೇ ಅದಿರಲಿ, ನಿನಗೂ ನಿನ್ನ ಗಂಡಂಗೂ ಏನು ಸಮಸ್ಯೆ ಅಂದಾಗ, ಅಯ್ಯೋ ಬಿಡಮ್ಮ, ಈಗ ನೀನು ಅಪ್ಪ ಏನು ಜಗಳ ಆಡೋದೇ ಇಲ್ವಾ, ಯಾರ ಮನೇಲಿ ಇರೋದೇನು ಇಲ್ಲ ತಾನೆ, ಅದು ಬಿಡು ಸರಿ ಆಗುತ್ತೆ ಅಂತ ಇಲ್ಲಿ ಸರಳ ಹೇಳ್ತಾರೆ. ಅದು ಅಲ್ಲದೆ ಗಂಡ ಹೆಂಡತಿ ವಿಚಾರನ ಬೇರೆಯವರಿಗೆ ಹೇಳಬಾರ್ದಲ್ಲಮ್ಮ, ಅಯ್ಯೋ ಬಿಡೆ, ನಾನೇನು ಹೊರಗಿನವಳ, ನಿಮ್ಮಮ್ಮ ತಾನೇ, ನನ್ನ ಹತ್ರ ಹೇಳೋಕ್ಕೇನು, ಹೇಳು ಏನು ಸಮಸ್ಯೆ, ಏನೂ ಇಲ್ಲ ಕಣಮ್ಮ, ನೀನು ಬರೋತ್ತಿಗೆ ನೋಡ್ದಲ್ಲ ರಾಣಿ ಅಂತ ಇದ್ಲಲ್ಲ, ಅದೇ ಕಾವೇರಿ ಮಗಳು, ಅವಳಿಂದನೇ ಸಮಸ್ಯೆ ಕಣಮ್ಮ ಅಂತ ಹೇಳ್ತಾಳೆ. ಏನು ಹೇಳ್ತಿದ್ಯಾ, ಹೌದಮ್ಮ, ಅವಳು ಯಾವ ಗಳಿಗೆಗೆ ನಮ್ಮ ಮನೆಗೆ ಬಂದ್ಲೋ ಏನೋ, ನನಗೂ ನನ್ನ ಗಂಡಂಗೂ ಅವಳ ವಿಚಾರಕ್ಕೇ ತುಂಬ ಜಗಳ, ನಾವೇ ಕಷ್ಟದ ಪರಿಸ್ಥಿತಿಲಿದ್ದೀವಿ, ಊಟ ಉಪಚಾರ ಹೇಗೋ ಆಗುತ್ತೆ ಕಣಮ್ಮ, ಆದರೆ ಈ ಬುಕ್ಕು ಫೀಸು ಸ್ಕೂಲು ಅಂತಲೇ ತುಂಬ ಕಷ್ಟ ಆಗ್ತಿರೋದಮ್ಮ. ಹೌದಾ ಸರಿ ಬಿಡು, ಈಗೇನು ಅವಳನ್ನ ಓಡಿಸ್ಬೇಕು ತಾನೆ, ಅಯ್ಯೋ ಬೇಡ ಕಣಮ್ಮ, ಅವಳನ್ನ ಯಾಕೆ ಓಡಿಸ್ತೀಯ, ಹಾಗಾಗಿ ಅವಳ ಅಪ್ಪ ಇರೋ ವಿಚಾರನ ನಾನು ರಾಣಿಗೆ ಹೇಳಿದೆ, ಅವಳ ಅಪ್ಪ ಇದ್ದಾಳಲ್ಲಮ್ಮ, ಅವನೇ ಕರ್ಕೊಂಡೋಗಿ ನೋಡ್ಬೋದು ತಾನೆ, ಆ ವಿಚಾರ ಹೇಳಿದ್ದಕ್ಕೆ ಸಾಕು, ನಿನ್ನ ನಡಿ ಅಂದರು, ನನಗೆ ಬೈದರು, ಅದೇ
ಗಳಿಗೆಗೆ ಅವಳಿಗೆ ಬೇರೆ ಜ್ವರ ಬಂತು. ಹಾಗಾಗಿ ಇನ್ನೂ ಅವರಿಗೆ ಕೋಪ ಜಾಸ್ತಿ ಆಗಿದೆ. ಸರಿ ಬಿಡು, ನಾನು ಬಂದಿದ್ದೀನಲ್ಲ, ಎಲ್ಲ ಸರಿ ಮಾಡ್ತೀನಿ. ನಾನು ಇಲ್ಲಿ ಬಂದಿರೋದು ಸುಮ್ಮನೆ ಇದು ಹೋಗೋಕ್ಕಲ್ಲ, ನಿನ್ನ ಸಮಸ್ಯೆನೇ ಸರಿ ಮಾಡೋಕ್ಕೆ ಅಂತ ಹೇಳ್ತಾರೆ. ಏನಮ್ಮ ಹೇಳ್ತಿದ್ಯಾ ನೀನು? ಏನು ಮಾಡೋಕ್ಕೆ ಹೋಗಬೇಡ. ಮೊದಲೇ ಅವ್ರ ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ಜಗಳ ಬರ್ತಿದೆ. ಮತ್ತು ನೀನು ಒಂದು ಮಾಡೋಕ್ಕೋಗಿ ಅದು ನೂರಾಗಿ ಮತ್ತೆ ಪರ್ಮನೆಂಟಾಗಿ ನನ್ನಿಂದ ಇವ್ರನ್ನ ದೂರ ಮಾಡಬೇಡಮ್ಮ ಅಂದಾಗ, ಅಯ್ಯೋ ನನಗೆಲ್ಲ ಗೊತ್ತು, ನಾನು ಸರಿ ಮಾಡ್ತೀನಿ. ಸರಿ, ಅವಳು ವಸ್ತುಗಳೆಲ್ಲ ಎಲ್ಲಿದೆ ಅಂತ ಕೇಳ್ತಾರೆ. ಅಯ್ಯೋ ಇನ್ನೆಲ್ಲಿರುತ್ತಮ್ಮ, ನನ್ನ ಮಕ್ಕಳು ರೂಮಲ್ಲೇ ಉಂಟು ಅಂತ ಹೇಳಿ ಆ ರೂಮಿಗೆ ಹೋಗ್ತಾರೆ. ಹೌದಾ, ಇದ್ಯಾರ್ದೆ ಅಂತ ಕೇಳಿದಾಗ, ಅಯ್ಯೋ ಇದು ಲೋಹಿತಂದಮ್ಮ, ಮುಟ್ಟಕ್ಕೆಲ್ಲ ಹೋಗಬೇಡ, ಅವಳು ಗೊತ್ತಲ್ಲ ಒಂಚೂರು ವಸ್ತುಗಳು ಆಚೆ ಈಚೆ ಆದರೆ ಸಾಕು ರೌದ್ರಾವತಾರ ಮಾಡ್ತಾಳೆ ಅಂತ. ಅಯ್ಯೋ ಮಾಡಲೇಬೇಕಲ್ಲ, ಎಷ್ಟಾದರೂ ಅವಳು ನನ್ನ ಮೊಮ್ಮಗಳು ಅಂತ ಹೇಳ್ತಾಳೆ. ಸರಿ, ಇದ್ಯಾರ್ದೆ ನೇತಾಕಿರೋ ಬ್ಯಾಗು ಅಂದಾಗ, ಅಯ್ಯೋ ಇದೇ ಕಣಮ್ಮ ಆ ರಾಣಿದು ಅಂತ ಅಲ್ಲಿರೋ ವಸ್ತಲ್ಲಿ ಒಂದು ಗೊಂಬೆನ ತಗೊಳ್ತಾರೆ. ಇದೇನೆ ಗೊಂಬೆ ಉಂಟಲ್ಲ ಅಂದಾಗ, ಅಯ್ಯೋ ಇದೇ ಅವಳ ಅಮ್ಮ ಕಣಮ್ಮ, ಅವಳು ಬರೋತ್ತಿಗೆ ಅವ್ರ ಅಮ್ಮ ಕೊಟ್ಟಿದ್ದಂತೆ. ಇದ್ರ ಜೊತೆನೆ ಯಾವಾಗಲೂ ಮಾತಾಡ್ತಾ ಇರ್ತಾಳೆ. ಅದು ಅಲ್ಲದೆ ರಾತ್ರಿ ಮಲಗುವಾಗನೂ ಅಷ್ಟೇ ಇದ್ರ ಜೊತೆನೆ ಮಾತಾಡ್ತಾ ಮಲಗ್ತಾಳೆ ಅಂತ ಹೇಳ್ತಾಳೆ ಸರಳ. ಅವಾಗ ಪುಟ್ಟಕ್ಕ ಆ ಗೊಂಬೆನಿಟ್ಕೊಂಡು ನಿಂತಿರ್ತಾಳೆ. ಈ ಕಡೆ ರಾಣಿ ಇದ್ದಳು. ಮಾಮ ನೀನು ಸ್ವಲ್ಪ ಬೇಗ ಬರಬೇಕಿತ್ತು. ಯಾಕೆ ಗೊತ್ತಾ, ನನ್ನ ಫ್ರೆಂಡ್ ಬಂದಿದ್ರು ಮಾಮ, ನಿಂಗೆ ಅವ್ರನ್ನ ಪರಿಚಯ ಮಾಡಿಕೊಡ್ತಿದ್ದೆ. ಅದೇ ಯಾವ ಫ್ರೆಂಡು ಗೊತ್ತಾ, ಮಾಲಲ್ಲಿ ನನ್ನ ಸೇವ್ ಮಾಡಿದ್ರು ನೋಡು, ಆ ಫ್ರೆಂಡು ಅಂತ ಹೇಳ್ತಾರೆ. ಹೌದಾ, ಅವ್ನು ಯಾಕೆ ಬಂದಿದ್ದು? ನೀನು ಇನ್ಯಾವತ್ತೂ ಅವನ ಜೊತೆ ಮಾತಾಡಬಾರ್ದು ಅಂತ ಸತ್ಯ ಹೇಳ್ತಾನೆ. ರಾಣಿ ಇದ್ದವಳು, ಏನು ಹೇಳ್ತಿದ್ಯಾ ಮಾಮ, ಅವ್ರ ಜೊತೆ ಮಾತಾಡೋದೆ ಹೇಗಿರೋಕ್ಕಾಗುತ್ತೆ? ಅವರು ಎಷ್ಟು ಒಳ್ಳೆಯವ್ರು ಗೊತ್ತಾ? ಅದು ಅಲ್ಲದೆ ಅವ್ರು ನನ್ನ ಅಪ್ಪನ ಹುಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ಸುಳ್ಳು. ಅಲ್ಲ ಮಾಮ, ನೀನು ಅವ್ರನ್ನ ನೋಡೇ ಇಲ್ಲ, ಅವ್ರು ಕೆಟ್ಟೋರು ಅಂತ ಹೇಗೆ ಹೇಳ್ತೀಯ ಅಂತ ರಾಣಿ ಕೇಳಿದಾಗ, ಅವನನ್ನ ನೋಡಿದ್ದೀನಿ ನಾನು, ಹಾಗಾಗೇ ಹೇಳ್ತಿರೋದು. ಅವನ ಜೊತೆ ನೀನು ಮಾತಾಡಬಾರ್ದು, ನಿನಗೆ ಮಾಮ ಮುಖ್ಯ ಆದರೆ ನೀನು ಅವನ ಜೊತೆ ಮಾತಾಡಲ್ಲ. ಆವಾಗ ಸೀನು ಹೇಳ್ತಾನೆ, ಬಿಡೋ, ಅವಳು ಮಾತಾಡಲ್ಲ ಅಂತ ಹೇಳ್ತಿದ್ಯಲ್ಲ ರಾಣಿ, ಇನ್ನು ಅವ್ನು ಸಿಕ್ಕಿದಾಗ ಮಾತಾಡಬೇಡ, ಬಿಡು ಈ ವಿಚಾರನ ಬಿಡು ಅಂತ ಸೀನು ಎಷ್ಟೇ ಹೇಳಿದ್ರು ಬೇಡ, ಅವಳು ಇವತ್ತು ನನಗೆ ಮಾತು ಕೊಡಲೇಬೇಕು. ಇವಳಿಗೆ ಮಾವ ಮುಖ್ಯ ಅಂತ ಆದರೆ ಅವನ ಜೊತೆ, ಆ ಫ್ರೆಂಡ್ ಜೊತೆ ಇನ್ಯಾವತ್ತೂ ಇವಳು ಮಾತಾಡಬಾರ್ದು. ಹೇಳು ರಾಣಿ, ನಿನಗೆ ನಾನು ಮುಖ್ಯನಾ, ನಿನ್ನ ಫ್ರೆಂಡ್ ಮುಖ್ಯನಾ ಅಂತ ಕೇಳ್ತಾರೆ. ರಾಣಿ ಅಷ್ಟೊತ್ತಿಗೆ, ಮಾಮ ನನಗೆ ನೀನೇ ಮುಖ್ಯ ಮಾಮ, ಇನ್ಯಾವತ್ತೂ ಮಾತಾಡಲ್ಲ ಅಂತ ಸತ್ಯನ ಕೈಗೆ ಮಾತು ಕೊಟ್ಟು ಹೇಳ್ತಾಳೆ. ಈ ಕಡೆ ವರ್ಧಾ ಮತ್ತು ಬಾಲ ಸೀದಾ ಮನೆ ಹತ್ರ ಬಂದು, ಬಾಸು ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು, ಫಸ್ಟು ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು ಅಂದಾಗ, ವರ್ಧಾ ಇದ್ದವನು, ಬೇಡ ಬಾಲ, ಪೊಲೀಸಿಗೆಲ್ಲ ಕಂಪ್ಲೇಂಟ್ ಕೊಡೋದು ಬೇಡ. ಅದು ಅಲ್ಲದೆ ಈಗ ಎಲೆಕ್ಷನ್ ಶುರು ಆಗಿದೆ, ನಾನು ನಾಮಿನೇಷನ್ಗೆ ಫೈಲ್ನ ಅಪ್ಲೈ ಮಾಡಬೇಕು. ಈಗೇನಾದ್ರು ಪೊಲೀಸು ಕಚೇರಿ ಅಂತ ಹೇಳಿದರೆ ಆಪೋಸಿಟ್ ಅವರು ನಾನು ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಿದ್ದೀನಿ ಅಂತ ಎಲ್ಲ ಅಂದ್ಕೊಳ್ತಾರೆ. ಅಯ್ಯೋ ಯಾರು ಏನು ಬೇಕಾದ್ರೆ ಹೇಳಿ ಬಾಸು, ಆದರೆ ಆ ಮಣಿಯಿಂದ ತುಂಬ ಅಪಾಯ ಉಂಟು. ಅವನು ಈಗ ಎಲ್ಲೆಲ್ಲಿಂದಿದ್ರೇ ಪ್ರತ್ಯಕ್ಷ ಆಗ್ತಿದ್ದಾನೆ, ತುಂಬ ಡೇಂಜರಸ್ಸು. ಬೇಡ, ಮೊದಲು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾನೆ ಬಾಲ. ವರ್ಧಾ ಇದ್ದವನು, ಬೇಡ, ಇದು ವಿಚಾರ ಏನಾದ್ರು ತೇಜು ಗೊತ್ತಾದರೆ ಅವನು ತುಂಬ ಬೇಜಾರು ಮಾಡ್ಕೊಳ್ತಾನೆ, ಫಸ್ಟು ಮನೆ ಹತ್ರ ಹೋಗೋಣ ಅಂತ ಹೇಳ್ತಾನೆ. ಇಲ್ಲ ಬಾಸು, ನೀವು ಸುಮ್ಮನೆ ಬಿಡ್ಬೋದು, ಆದರೆ ಅವನಂತೂ ನಾನು ಸುಮ್ಮನೆ ಬಿಡಲ್ಲ. ಅವನನ್ನು ಹಿಡಿದು ಅವನಿಗೇನು ಗ್ರಾಚಾರ ಮಾಡಬೇಕೋ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಬಾಲ. ವರ್ಧಾ ಇದ್ದವನು, ನೀ ನನಗೆ ಯಾವ ಜನ್ಮದಲ್ಲಿ ತಮ್ಮನಾಗಿ ಸಿಕ್ಕಿದ್ಯೋ ಏನೋ, ಈ ಜನ್ಮದಲ್ಲಿ ನನ್ನ ಕಷ್ಟ ಸುಖಕ್ಕೆ ಎಲ್ಲ ನೀನು ಭಾಗಿಯಾಗಿದೀಯ ಬಾಲ ಅಂತ ಅವನ್ನ ತಪ್ಪಿಕೊಂಡು, ನೀನೇನಾದ್ರು ಮಣಿ ಕೈಲಿ ಸಿಕ್ಕಾಕೊಂಡ್ರೆ ನನಗೆ ಡೇಂಜರು, ಯಾಕಂದರೆ ಮಣಿ ಎಲ್ಲ ವಿಚಾರ ಹೇಳ್ತಾನೆ. ಕಾವೇರಿ ಸಾಯಿಸಿದಲ್ಲ, ಸುಲೋಚನ ಸಾಯಿಸಿದ್ದು ನಾನೇ ಅಂತ ಹೇಳಿದರೆ ಮತ್ತೆ ತುಂಬ ನನಗೆ ಅಪಾಯ ಆಗೋದು. ನೀನು ಅವನು ಯಾವ ಕಾರಣಕ್ಕೂ ಭೇಟಿನೇ ಆಗಬಾರ್ದು. ಅದಕ್ಕಿಂತ ಮುಂಚೆ ಆ ಮಣಿನ ನಾನು ಹುಡುಕಬೇಕು ಅಂತ ವರ್ಧಾ ಮನಸ್ಸಲ್ಲಿ ಮಾತಾಡ್ತಿರ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.